ಕಿಚ್ಚನ ಪಂಚಾಯಿತಿಯಲ್ಲಿ ನೋಡ್ಬೇಕು ಅಂದ್ರೆ ಯಾವ ವಿಚಾರನೂ ಕೂಡ ಬರಲ್ವೇನೋ ಅಂತ ಅನ್ಕೊಂಡಿದ್ವಿ. ಯಾವ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಖಂಡಿತವಾಗ್ಲೂ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ತೆವಲು ಅಂತ ಏನ್ ಹೇಳಿದ್ರು ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ ಯಾರು ಅಂತ ಅಂದ್ಬಿಟ್ಟು ಪ್ರೋಮದಲ್ಲಿ ಇರೋ ಪ್ರಕಾರ ಇಲ್ಲಿ ರಘು ಅವರು ಈ ಒಂದು ವರ್ಡ್ನ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಈ ತರ ಒಂದು ಕೆಟ್ಟ ಪದನ ಜಾಸ್ತಿ ಟೈಮ್ ಹೇಳಿದ್ರೆ ಚೆನ್ನಾಗಿರಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಸ್ಟಾರ್ಟಿಂಗ್ ಯಾರಿಂದ ಆಗಿದೆ, ಎಂಡಿಂಗ್ ಯಾರಿಂದ ಆಗಿದೆ, ಈ ಒಂದು ಮ್ಯಾಟ್ರ್ ಬಂದ್ರೆ ಏನಕ್ಕಪ್ಪ ಅಂತಂದ್ರೆ ಈ ಆಲೂಗಡ್ಡೆಯಿಂದ. ಈ ಆಲೂಗಡ್ಡೆನ ಡಿವೈಡ್ ಮಾಡ್ಬಿಡಿ ಅಂತ ಧ್ರುವಂತವ್ರು ಹೇಳ್ತಾರೆ. ಅದಕ್ಕೆ ಅಡಿಗೆ ಮಾಡಬೇಕಾದ್ರೆ ನನಗೇನು ಅದ ಇದ ಅಂತ ಕೂಡ ಇಲ್ಲಿ ರಘು ಅವರು ಹೇಳ್ತಾರೆ. ಸದ್ಯಕ್ಕೆ ಯಾವ ಟಾಪಿಕ್ ಮಾತಾಡಿಲ್ಲ ಅಂದ್ರು ಇಲ್ಲಿ ನಡೆಯುತ್ತೆ. ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾರೆ. ಮತ್ತೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗಪ್ಪ ಇವತ್ತ ಕಿಚ್ಚನ ಮೆಚ್ಚುಗೆ ಚಪ್ಪಳೆ ಸಿಗುತ್ತೆ ಅಂತ ಬಿಟ್ಟು ಸುಮಾರು ಜನ ಇಲ್ಲಿ ಕೇಳಿದ್ರಿ, ಕಮೆಂಟ್ ಕೂಡ ಇಲ್ಲಿ ಹಾಕಿದ್ರಿ. ನನ್ನ ಪ್ರಕಾರ ಯಾರಿಗೂ ಕೊಡಲ್ಲ ಅಂತ ಅನ್ಕೊಂತೀನಿ ಆಲ್ಮೋಸ್ಟ್ ಆಗಿ. ಯಾಕಂತಂದ್ರೆ ಎಲ್ಲರೂ ಬಾಯಲ್ಲೂ ಕೂಡ ನೋಡ್ಬೋದು ಅಶ್ವಿನಿ ಅವರು ಸಿಗುತ್ತೆ ಅಂತ ಅನ್ಕೊಂಡಿದ್ದೆ, ಅವ್ರಿಗೂ ಕೂಡ ಇಲ್ಲಿ ಸಿಗಲ್ಲ. ಯಾಕಂದ್ರೆ ಈ ರೀತಿಯಾದ ಪದ ಬಳಕೆ ಆಯ್ತು. ರಘು ಅವರು ಕೂಡ ಅಬ್ಸರ್ವ್ ಮಾಡ್ಬೋದು, ಅವ್ರಿಗೂ ಸಿಗಲ್ಲ. ರಜತ್ ಅವರು ಅವ್ರಿಗೂ ಕೂಡ ಇಲ್ಲಿ ಸಿಗಲ್ಲ. ಚೈತ್ರ ಅವರು ಈ ಒಂದು ಏನು ಮಾತುಕತೆ ಆಯ್ತೋ ಈ ಒಂದು ಇದ್ರಲ್ಲಿ ಅವ್ರು ಇಲ್ಲ ಅಂತಂದ್ರೆ ಸಿಕ್ಕಿದ್ರು ಕೂಡ ಸಿಗಬಹುದು. ನೋಡೋಣ ಯಾರು ಕೊಡ್ತಾರೆ ಯಾರಿಗೆ ಬಿಡ್ತಾರೆ ಅಂತ ಅಂದ್ಬಿಟ್ಟು. ಕಳೆದ ವಾರನೂ ಕೂಡ ಯಾರಿಗೂ ಕೂಡ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿಲ್ಲ. ಈ ವಾರ ಆದ್ರೂ ಸಿಗುತ್ತೋ ಇಲ್ವೋ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಬನ್ನಿ, ಇದಾಗಿದ ತಕ್ಷಣ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ್ಯಾವ ವಿಚಾರ ಚರ್ಚೆ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಒಂದಿಷ್ಟು ಪಾಯಿಂಟ್ಸ್ಗಳಿದೆ ಇಲ್ಲಿ, ಆ ಒಂದು ಪಾಯಿಂಟ್ಸ್ನ ಹೇಳಕ್ ಹೋಗ್ತೀರಿ. ನಿಮ್ಮ ಪ್ರಕಾರನೂ ಕೂಡ ಯಾವೊಂದು ಪಾಯಿಂಟ್ನ ಇಟ್ಕೊಂಡು ಮಾತಾಡಿದ್ರೆ, ಅಂದ್ರೆ ಯಾವೊಂದು ವಿಚಾರನ ಇಟ್ಕೊಂಡು ಮಾತಾಡಬೇಕು, ಯಾವೊಂದು ವಿಚಾರ ಇಟ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡಿದೆ ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪಾ ತಗೊಳ್ಬಹುದು ಅಂತ ಅಂದ್ರೆ, ರಕ್ಷಿತ್ ಅವರು ನಾಮಿನೇಟ್ ಮಾಡಿದ್ರು ಗಿಲ್ಲಿ ಅವ್ರನ್ನ, ಕಾವ್ಯ ಅವ್ರನ್ನ. ಅವಾಗ ಇಲ್ಲಿ ನೀವು ಕರೆಕ್ಟ್ ಆಗಿ ಒಂದು ರೀಸನ್ ಕೊಟ್ಟ, ಪರ್ಟಿಕ್ಯುಲರ್ ರೀಸನ್ ಇತ್ತಾ ರಕ್ಷಿತ್ ಅವ್ರೆ ಅಂತ ಕೇಳ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಕೇಳ್ತಾರ ಇಲ್ವಾ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಯಾವ ವಿಚಾರದ ಬಗ್ಗೆ ಮಾತಾಡ್ತಾರೋ ಬಿಡ್ತಾರೋ, ಈ ಒಂದು ವಿಚಾರದ ಬಗ್ಗೆ ಮಾತಾಡ್ಲೇಬೇಕಾಗುತ್ತೆ. ಗಿಲ್ಲಿ ಅವ್ರಿಗೆ ಕಳಪೆ ಕೊಟ್ಬಿಟ್ಟು ಕಳ್ಸಿದ್ರು. ಇಲ್ಲಿ